ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಇವತ್ತಿನ ರೆಸಿಪಿ ಮಟನ್ ಡ್ರೈ ರೋಸ್ಟ್. ತುಂಬ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಸುಮಾರು 1 kgಯಷ್ಟು ಮಟನ್ ತೊಗೊಂಡಿದ್ದೀನಿ. ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಪ್ರೆಷರ್ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ, ಸುಮಾರು 1 ಟೀ ಸ್ಪೂನಷ್ಟು ಉಪ್ಪು, ಹಾಗೆಯೇ 1 ಅಥವಾ 2 ಟೀ ಚಮಚದಷ್ಟು ಎಣ್ಣೆ ಕೂಡ ಹಾಕ್ಕೊಳ್ಳೋಣ. ಮಟನ್ ಮುಳುಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಸುಮಾರು 1 ರಿಂದ 1.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಪ್ರೆಷರ್ ಕುಕ್ಕರ್ನ ಲಿಡ್ಡನ್ನು ಕವರ್ ಮಾಡಿಕೊಂಡು ಸುಮಾರು 3 ವಿಸಿಲ್ ಕೂಗಿಸ್ಕೋಬೇಕು. ಮಟನ್ ತುಂಬ ಬಲ್ತಿದ್ರೆ 5 ರಿಂದ 6 ವಿಸಿಲ್ ಕೂಗಿಸ್ಕೊಳ್ಳಿ. ಎಳೆದಿದ್ದರೆ 1 ವಿಸಿಲ್ ಸಾಕು. ನಾನು ತೊಗೊಂಡಿರುವಂಥ ಮಟನ್ ಮೀಡಿಯಮ್ ಆಗಿದೆ, ಆದ್ದರಿಂದ 3 ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ. ಮೀಡಿಯಮ್ ಸೈಜ್ 3 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಸಿಪ್ಪೆ ಎಲ್ಲ ಬಿಡಿಸಿ ಒಂದು ಸಲ ವಾಶ್ ಮಾಡ್ಕೊಳ್ಳೋಣ. ಪ್ರೆಷರ್ ಕುಕ್ಕರ್ 3 ವಿಸಿಲ್ ಬಂದಿದೆ. ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿಯನ್ನು ಸಣ್ಣಕ್ಕೆ ಈ ಥರ ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಸುಮಾರು 1 kgಯಷ್ಟು ಮಟನ್ಗೆ ಅಳತೆ ತೋರಿಸ್ತಾ ಇದ್ದೀನಿ. ನೀವು ಅರ್ಧ kgಯಷ್ಟು ಮಟನ್ಗೆ ಮಾಡ್ಕೋಬೇಕು ಅಂದರೆ ನಾನು ತೋರಿಸುವಂಥ ಎಲ್ಲ ಸಾಮಗ್ರಿಗಳಲ್ಲಿ ಅರ್ಧದಷ್ಟು ಹಾಕ್ಕೊಳ್ಳಿ. ಜೊತೆಗೆ 5 ರಿಂದ 6 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವು ಕೂಡ ಇಟ್ಕೊಂಡಿದ್ದೀನಿ. ಮಟನ್ ಡ್ರೈ ರೋಸ್ಟ್ಗೆ ಒಂದು ಸೀಕ್ರೆಟ್ ಮಸಾಲ ಪೌಡರನ್ನು ತಯಾರಿ ಮಾಡ್ಕೋಬೇಕು. ಇದಕ್ಕೆ ಒಂದು ಪ್ಯಾನನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಧನಿಯಾ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಸೋಂಪು, 2 ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರನ್ನು ಹಾಕ್ತಾಯಿದ್ದೀನಿ. ಈ ರೆಸಿಪಿಗೆ ಬ್ಲ್ಯಾಕ್ ಪೆಪ್ಪರ್ ತುಂಬಾ ಇಂಪಾರ್ಟೆಂಟ್. ಹಾಗೆಯೇ 7 ರಿಂದ 8 ಲವಂಗ, 2 ರಿಂದ 3 ಪೀಸಷ್ಟು ಚಕ್ಕೆ, ಇನ್ನೊಂದು 2 ಪೀಸಷ್ಟು ಚಕ್ಕೆ ಎಕ್ಸ್ಟ್ರಾ ಕೂಡ ಹಾಕ್ಕೋಬೋದು, ಚೆನ್ನಾಗೇ ಇರುತ್ತೆ. ಹಾಗೆಯೇ 4 ರಿಂದ 5 ಏಲಕ್ಕಿ. ಸಿಮ್ ಫ್ಲೇಮಲ್ಲಿ ಇವೆಲ್ಲ ಸಾಮಗ್ರಿಗಳನ್ನು ಫ್ರೈ ಮಾಡ್ಕೋಬೇಕು. ಅಂದರೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಯಾವುದೇ ಥರದ ಆಯಿಲನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ಇದ್ರ ಜೊತೆಗೆ ಖಾರಕ್ಕೆ ನಾನಿಲ್ಲಿ 6 ಒಣಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ನೀವು ಖಾರ ಹೆಚ್ಚಾಗಿ ತಿಂತೀರಾ ಅಂದರೆ ಎಕ್ಸ್ಟ್ರಾ ಕೂಡ ಹಾಕ್ಕೋಬೋದು. ಈ ಎಲ್ಲ ಸಾಮಗ್ರಿಗಳನ್ನು ಸಿಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಸೀದಿಸಬಾರ್ದು, ಟೇಸ್ಟಲ್ಲಿ ವ್ಯತ್ಯಾಸ ಬರುತ್ತೆ. ಈಗ ಸಾಮಗ್ರಿಗಳೆಲ್ಲ ಫ್ರೈ ಮಾಡಿದ್ದೀನಿ. ಸ್ಟವನ್ನು ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಹಾಗೆ ಬಿಟ್ಟಿದ್ದೆ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಪ್ರೆಷರ್ ರಿಲೀಸ್ ಆಗಿದೆ. ಓಪನ್ ಮಾಡಿ ನೋಡೋಣ. ಮಟನ್ ಕೂಡ ಚೆನ್ನಾಗಿ ಬೆಂದಿದೆ. ಅಂದರೆ ಪ್ರೆಷರ್ ಕುಕ್ಕರ್ನಲ್ಲಿ ತುಂಬ ಓವರ್ ಕುಕ್ ಮಾಡಬಾರ್ದು. 80% ಬೆಂದಿದ್ರೆ ಸಾಕು. ಮತ್ತೆ ನಾವು ಒಗ್ಗರಣೆಗೆ ಇದನ್ನು ಸೇರಿಸ್ತೀವಲ್ವ, ಮತ್ತೆ ಬೆಂದೋಗುತ್ತೆ. ಈಗ ಸಿಮ್ ಫ್ಲೇಮ್ ಇಟ್ಬಿಟ್ಟು ಇದರಲ್ಲಿ ಇನ್ನೂ ಸ್ವಲ್ಪ ಆ ಮಟನ್ ಬೇಯಿಸಿರುವಂಥ ನೀರು ಉಳಿದಿದೆಯಲ್ವ, ಅದೆಲ್ಲ ಡ್ರೈ ಆಗೋವರೆಗೂ ಸಿಮ್ ಫ್ಲೇಮ್ನಲ್ಲಿ ಈ ಕಡೆ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಒಂದು ಪ್ಯಾನನ್ನು ಸ್ಟವ್ ಮೇಲೆ ಇಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ. ಅದೇ ಟೈಮಲ್ಲಿ ಸಾಲ್ಟ್ ಕೂಡ ಖಾಲಿ ಆಗಿತ್ತು. ಅದನ್ನು ರೀಫಿಲ್ ಮಾಡ್ಕೊತಾ ಇದ್ದೀನಿ. ಸಾಲ್ಟ್ ನಾನು ಒಂದು ಪಿಂಗಾಣಿ ಜಾರ್ಗೆ ಹಾಕಿಟ್ಕೋತೀನಿ. ಈ ಥರ ನಾವು ದಿನಸಿ ಪ್ಯಾಕೆಟ್ಗಳು ಕಟ್ ಮಾಡಿ ರೀಫಿಲ್ ಮಾಡಿದ್ಮೇಲೆ ಇನ್ನೊಂದಷ್ಟು ಉಳಿದಿರುತ್ತೆ ಪ್ಯಾಕೆಟ್ಸಲ್ಲಿ. ಅದು ಹಾಗೆ ಇಟ್ಟರೆ ಗಾಳಿ ಆಡೋದ್ರಿಂದ ಬೇಗನೆ ಕೆಡೋವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಅದನ್ನು ಏರ್ ಲಾಕ್ ಮಾಡೋದಕ್ಕೆ ಈ ಥರ ಕ್ಲಿಪ್ ಸಿಗುತ್ತೆ. ಆನ್ಲೈನಲ್ಲಿ ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ. ಒಂದು ಪ್ಯಾಕೆಟ್ನಲ್ಲಿ ಎಲ್ಲ ಥರ ಸೈಜ್ಗಳು ಕ್ಲಿಪ್ಸ್ ಇರುತ್ತೆ. ಒಂದು 14 to 15 ಕ್ಲಿಪ್ಸ್ ಇರುತ್ತೆ ಒಂದು ಪ್ಯಾಕೆಟ್ಗೆ. ಈ ಥರ ಕ್ಲಿಪ್ಸನ್ನು ತೊಗೊಂಡು ನಾವು ಈ ಥರ ಟಕ್ ಮಾಡಿಟ್ರೆ ಏರ್ ಟೈಟ್ ಆಗಿರುತ್ತೆ. ಫ್ರೆಶ್ ಆಗಿ ತುಂಬ ದಿನದವರೆಗೂ ಇಡ್ಬೋದು.
ಸ್ಟವ್ ಮೇಲೆ ಪ್ಯಾನ್ ಬಿಸಿಯಾಗಿದೆ. ಇದರಲ್ಲಿ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಇವಿಷ್ಟು ಸಾಮಗ್ರಿಗಳನ್ನು ಸೇರಿಸ್ಕೊತಾ ಇದ್ದೀನಿ. ಆದಷ್ಟು ಈರುಳ್ಳಿಯನ್ನು ಸಿಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು. ಎಷ್ಟು ನಿಧಾನಕ್ಕೆ ಈರುಳ್ಳಿಯನ್ನು ಫ್ರೈ ಮಾಡ್ಕೊತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಮಟನ್ ರೋಸ್ಟ್. ಇದು ತುಂಬಾ ಮುಖ್ಯ ಈ ರೆಸಿಪಿಗೆ. ಸಿಮ್ ಫ್ಲೇಮ್ನಲ್ಲಿ ನಾನೀಗ ಈರುಳ್ಳಿಯನ್ನು ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಬೇಗ ಕಲರ್ ಚೇಂಜ್ ಆಗಬೇಕು ಅಂದರೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ನೋಡಿ ಆಲ್ಮೋಸ್ಟ್ ಆಗಿದೆ, ಬ್ರೌನ್ ಕಲರ್ ಆಗಿ ಚೇಂಜ್ ಆಗಿದೆ. ಈಗ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ಕೊಳ್ಳೋಣ. 1 kgಗೆ ಸುಮಾರು 1-2 ಸ್ಪೂನಷ್ಟು ಹಾಕ್ಕೊಳ್ಳಿ. ಅರ್ಧ kgಗಾದರೆ 1 ಟೀ ಸ್ಪೂನಷ್ಟು ಸಾಕಾಗುತ್ತೆ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ಮಟನ್ ಬೇಯಿಸಿಟ್ಟಿದ್ವಲ್ವ, ಮಟನ್ ಹಾಕ್ತಾಯಿದ್ದೀನಿ. ನೀರು ಇವಾಗಲೇ ಹಾಕೋದು ಬೇಡ, ಬರೀ ಮಟನ್ ಹಾಕಿ ಈ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ, ಇದರಲ್ಲಿ ಅರ್ಧ ಭಾಗದಷ್ಟು ಇವಾಗ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಭಾಗದಷ್ಟು ಹಾಗೆ ಇಡೋಣ. ಕೊನೆಯಲ್ಲಿ ಟೇಸ್ಟ್ ಮಾಡಿ ನೋಡೋಣ, ಸಾಕಾಗಲಿಲ್ಲ ಅಂದರೆ ಮತ್ತೆ ಹಾಕ್ಕೋಬೋದು. ಈಗ ಮಸಾಲೆ ಪುಡಿಯೆಲ್ಲ ಹಾಕಿದ್ಮೇಲೆ ಸುಮಾರು 2-3 ನಿಮಿಷ ಒಗ್ಗರಣೆಯಲ್ಲಿ ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ತಾ ಇರಬೇಕು. ಖಾರಕ್ಕೆ ನಾವಿಲ್ಲಿ 3 ಥರ ಉಪಯೋಗಿಸಿದ್ದೀವಿ. ಪುಡಿ ಮಾಡುವಾಗ ಒಣಮೆಣಸಿನ್ಕಾಯಿ ಹಾಗೂ ಬ್ಲ್ಯಾಕ್ ಪೆಪ್ಪರನ್ನು ಹಾಕ್ಕೊಂಡಿದ್ದೀವಿ. ಒಗ್ಗರಣೆಯಲ್ಲಿ ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊಂಡಿದ್ದೀವಿ. ಸೊ ನೋಡಿಕೊಂಡು ನೀವು ಖಾರವನ್ನು ಸೇರಿಸ್ಕೋಬೇಕು. ಈಗ ಉಳಿದಿರುವಂಥ ಮಟನ್ ಸ್ಟಾಕ್ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ಲಿಡ್ಡನ್ನು ಕವರ್ ಮಾಡಿ ಇದನ್ನು ಸುಮಾರು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಧ್ಯೆ ಮಧ್ಯೆ ಅವಾಗವಾಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇರಬೇಕು. ಈವನ್ ಆಗಿ ಎಲ್ಲ ಕಡೆಗೂ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ಈಗ ನೀರು ಆಲ್ಮೋಸ್ಟ್ ಡ್ರೈ ಆಗ್ತಾ ಬರ್ತಾ ಇದೆ. ಒಂದು ಮಟನ್ ಪೀಸನ್ನು ಟೇಸ್ಟ್ ಮಾಡಿ ನೋಡೋಣ. ನಮಗೆ ಇನ್ನೊಂದು ಸ್ವಲ್ಪ ಮಸಾಲೆ ಪುಡಿ ಅವಶ್ಯಕತೆ ಇದೆ ಅಂದರೆ ಮತ್ತಷ್ಟು ಪುಡಿಯನ್ನು ಹಾಕ್ಕೋಬೋದು. ನಾನಿವತ್ತು ತೋರಿಸಿದಂಥ ಮಸಾಲೆ ಪುಡಿ ಅಳತೆ ಏನಿದೆ ಇದು 1 kgಗೆ ಕರೆಕ್ಟ್ ಆಗುತ್ತೆ. ಸೊ ನಿಮ್ಮ ಮನೆಯಲ್ಲಿ ಖಾರ ಕಮ್ಮಿ ತಿನ್ನೋರಾದರೆ ಮಸಾಲೆ ಪುಡಿಯನ್ನು ಸ್ವಲ್ಪ ಉಳಿಸಿ ಹಾಕ್ಕೊಳ್ಳಿ. ಇಲ್ಲ ಖಾರ ತಿಂತೀರಾ ಅಂದರೆ ಪೂರ್ತಿ ಮಸಾಲೆ ಪುಡಿ ಹಾಕ್ಕೊಳ್ಳಿ. ಕರೆಕ್ಟ್ ಅಳತೆ ಇದು 1 kg ಮಟನ್ಗೆ. ಸೊ ಇದೆಲ್ಲ ಒಂದ್ಸತಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊತೀನಿ. ಇದರಲ್ಲಿ ಇನ್ನೂ ಸ್ವಲ್ಪ ನೀರಿನ ಅಂಶ ಇದೆ. ನೀವು ಬೇಕು ಅಂದರೆ ಇಷ್ಟಕ್ಕೇ ಸ್ಟವ್ ಆಫ್ ಮಾಡ್ಕೋಬೋದು. ಸ್ವಲ್ಪ ಗ್ರೇವಿ ಥರ ಇದ್ದರೆ ರೈಸ್ಗೂ ಕೂಡ ಆಗುತ್ತೆ. ನಾನಿಲ್ಲಿ ಫುಲ್ ಡ್ರೈ ಮಾಡ್ತಾಯಿದ್ದೀನಿ. ಆದ್ದರಿಂದ ಮತ್ತೊಂದು ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಡ್ರೈ ಆಗಿ ಅದರಲ್ಲಿರುವಂಥ ಆಯಿಲ್ ಏನಿದೆ ಹಾಕಿದ್ದೀವಲ್ವ ಅದು ಬಿಡುತ್ತೆ. ನೋಡಿ ಈ ಥರ ಸೈಡ್ನಲ್ಲಿ ಎಣ್ಣೆ ಬಿಡ್ತಾ ಬರುತ್ತೆ. ಇವಾಗ ಇದು ಪೂರ್ತಿಯಾಗಿ ಆಗಿದೆ ಅಂತ ನೋಡಿ. ಮಟನು ಅಷ್ಟೇ ತುಂಬ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೋತೀನಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ಳೋಣ. ಈಗ ಮಟನ್ ಡ್ರೈ ರೋಸ್ಟ್ ಸೂಪರಾಗಿ ರೆಡಿ ಆಗಿದೆ. ಇವತ್ತಿನ ನಮ್ಮನೆ ಡಿನ್ನರ್ ಥಾಲಿ ರೆಡಿಯಾಗಿದೆ. ಥಾಲಿಯಲ್ಲಿ ಇವಾಗ ವೈಟ್ ರೈಸ್ ಇಟ್ಟಿದ್ದೀನಿ, ಚಪಾತಿ ಹಾಗೆಯೇ ಸಲಾಡ್ ಕೂಡ ಇಡ್ತಾ ಇದ್ದೀನಿ. ಬೆಳಗ್ಗೆ ಹೆಸರು ಕಾಳು ಹಾಗೂ ಅಲಸಂದಿ ಕಾಳಿನ ಹುಳಿ ಸಾಂಬಾರು ಮಾಡಿದ್ದೆ. ಅದೇ ಇವಾಗ ರಾತ್ರಿಗೂ ಕೂಡ ಆಗುತ್ತೆ. ಆದ್ದರಿಂದ ಮಟನಲ್ಲಿ ಡ್ರೈ ರೋಸ್ಟನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ನಾವಿವತ್ತು ರೆಡಿ ಮಾಡಿದಂಥ ಮಟನ್ ಡ್ರೈ ರೋಸ್ಟ್ಗೆ ಹೋಟೆಲ್ಸ್ನಲ್ಲಿ ಕಮ್ಮಿ ಅಂದ್ರೂ 300-400 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ ಒಂದು ಪ್ಲೇಟ್ಗೆ. ಮನೆಯಲ್ಲೇ ನಾವು ಕಮ್ಮಿ ಬೆಲೆಗೆ ಹೈಜಿನಿಕ್ ಆಗಿ ರುಚಿಯಾಗಿ ಮಾಡ್ಕೋಬೋದು. ಈ ಮಟನ್ ರೋಸ್ಟ್ ತಿಳಿ ಸಾರನ್ನು, ಬೇಳೆ ಸಾರನ್ನು, ಮೊಸರನ್ನ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಈ ಮಟನ್ ರೋಸ್ಟಲ್ಲಿರುವಂಥ ಗೊಜ್ಜೇನಿದೆ ಅದನ್ನು ವೈಟ್ ರೈಸ್ಗೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಡಿನ್ನರ್ ಥಾಲಿಯಲ್ಲಿ ಇವಾಗ ಮಟನ್ ರೋಸ್ಟ್ ಕೂಡ ಹಾಕಿದ್ದೀನಿ. ಜೊತೆಗೆ ಒಂದು ಬಾಯ್ಲ್ಡ್ ಎಗ್ಗನ್ನು ಇಟ್ಟರೆ ಡಿನ್ನರ್ ಥಾಲಿ ಕಂಪ್ಲೀಟ್ ಆಗುತ್ತೆ.
ಫ್ರೆಂಡ್ಸ್, ಇವತ್ತು ನಾನು ಮಾಡಿದಂಥ ಮಟನ್ ಡ್ರೈ ರೋಸ್ಟ್ ರೆಸಿಪಿ ತುಂಬಾ ಚೆನ್ನಾಗಿತ್ತು. ನಮ್ಮ ಫ್ಯಾಮಿಲೀಲಿ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ರೆಸಿಪಿ. ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದರು. ಸೊ ನೀವು ಕೂಡ ಹೀಗೆ ಒಮ್ಮೆ ಟ್ರೈ ಮಾಡಿ, ನಿಮ್ಮ ಮನೆಯವ್ರಿಗೆಲ್ಲ ಖಂಡಿತವಾಗಿಯೂ ಇಷ್ಟ ಆಗೇ ಆಗುತ್ತೆ. ಫ್ರೆಂಡ್ಸ್, ಈ ರೆಸಿಪಿನ ಒಮ್ಮೆ ನೀವು ಖಂಡಿತವಾಗಿಯೂ ಟ್ರೈ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ, ಅವರು ಟ್ರೈ ಮಾಡಲಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ನನ್ನ ಹೆಸರು ನಾಗವೇಣಿ ಆಚಾರ್. ನಾನೊಬ್ಬ ಸಿಂಪಲ್ ಸೀದಾ ಸಾದಾ ಗೃಹಿಣಿ. ನಮ್ಮ ಚಾನೆಲ್ನಲ್ಲಿ ನನ್ನ ಸಿಂಪಲ್ ಲೈಫ್ ಸ್ಟೈಲ್ ಬಗ್ಗೆ ವಿಡಿಯೋ ಇರುತ್ತೆ. ಪೂಜಾ ಟಿಪ್ಸ್, ಪೂಜೆ ಬಗ್ಗೆ ಹೆಚ್ಚು ವಿಡಿಯೋಗಳು ಬರುತ್ತೆ. ಕುಕ್ಕಿಂಗ್, ಕ್ಲೀನಿಂಗ್, ಗಾರ್ಡನಿಂಗ್, ಸ್ಟಿಚ್ಚಿಂಗ್, ಶಾಪಿಂಗ್, ಬ್ಯೂಟಿ ಟಿಪ್ಸ್, ಟ್ರಾವೆಲಿಂಗ್ ವಿಡಿಯೋಸ್, ಇನ್ನು ಹೆಚ್ಚು ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ಈ ಎಲ್ಲ ವಿಷಯಗಳಲ್ಲಿ ಆಸಕ್ತಿ ಇದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ ಫ್ರೆಂಡ್ಸ್.